ನನ್ನ ಮಗಳು ಬರ್ತ್ಡೇ ಇತ್ತಲ್ಲ, ಹಾಗಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಮ್ಮ ಹಾಸನಲ್ಲಿ ಎಮ್ ಜಿ ರೋಡಲ್ಲಿರೋ ಬಿನ್ ಸಿಟಿಗೆ ಬಂದಿದ್ದೀವಿ. ನಾನಿದು ಫಸ್ಟ್ ಟೈಮ್ ಬರ್ತಾ ಇರೋದು. ನಮ್ಮ ಮನೆಯವರಿಗೂ ಇವರು ತುಂಬಾ ಪರಿಚಯ ಇತ್ತು. ಶೂಟಿಂಗ್ ಟೈಮಲ್ಲಿ ಇಲ್ಲಿ ಗೇಮ್ಸ್ ಕೂಡ ಆಟ ಆಡ್ಕೊಬೋದು, ತುಂಬಾ ಚೆನ್ನಾಗಿದೆ. ಮಕ್ಕಳೆಲ್ಲ ಬಂದು ಆಟ ಆಡ್ತಾ ಇರ್ತಾರಂತೆ. ಹಾಗೆ ನನ್ನ ಮಗಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇಲ್ಲೇ ಇಟ್ಕೊಂಡ್ರಿ ಅಂತ ಹೇಳಿ ನಮ್ಮ ಮನೆಯವರು ಹೇಳ್ತಿದ್ರು, ಹಾಗಾಗಿ ಬಂದಿದ್ದು. ಹಾಗೆ ಯಾವ ರೀತಿ ಬಲೂನ್ ಡೆಕೋರೇಷನ್ ಮಾಡಿಸ್ಬೇಕು ಏನು ಎತ್ತ ಅಂತ ನೋಡ್ಕೊಂಡು ಹೋಗೋಕೆ ಅಂತ ಬಂದಿದ್ವಲ್ಲ, ಅದನ್ನೆಲ್ಲ ನೋಡ್ತಾ ಇದ್ದೆ, ಕೇಳ್ತಿದ್ದೆ ಎಷ್ಟಾಗುತ್ತೆ ಚಾರ್ಜ್ ಏನು ಅಂತ ಹೇಳ್ಬಿಟ್ಟು. ಡೆಕೋರೇಷನ್ ವಿತ್ ಕೇಕ್ ಎಲ್ಲ ಸೇರಿ 5 ಮೆಂಬರ್ಸ್ಗೆ 1000 ರೂಪಾಯಿ ಅಂತ ಹೇಳಿದ್ರು. ಅದ್ರ ಮೇಲೂ ಹೆಚ್ಚು ಜನ ಬರ್ತಾರೆ ಅಂದರೆ ಅಥವಾ ಹೆಚ್ಚು ಟೈಮ್ ಬೇಕು ಅಂದರೆ ಅದಕ್ಕೂ ಬೇರೆ ಸಪ್ರೇಟ್ ಚಾರ್ಜ್ ಇದೆ. ನೀವು ಅದು ಅಲ್ಲದೆ ಒಂದು 2-3 ಮೆಂಬರ್ಸ್ ಸೆಲೆಬ್ರೇಟ್ ಮಾಡ್ಕೊಬೇಕು ಥಿಯೇಟ್ರಲ್ಲಿ ಅಂತ ಹೇಳಿದ್ರು, ಅಲ್ಲೂ ಕೂಡ ಅರೇಂಜ್ ಮಾಡ್ಕೊಡ್ತಾರೆ. ಈಗ ಲವರ್ಸ್ ಕಪಲ್ಸ್ ಇಬ್ಬರೇ ಬರಬೇಕು ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂತಿರ್ತಾರೆ ಅಲ್ವಾ, ಯೋಚನೆ ಮಾಡ್ತಾ ಇರ್ತಾರಲ್ವಾ, ಅದಕ್ಕೆ ಈ ಪುಟ್ಟು ಜಾಗ ಚೆನ್ನಾಗಿದೆ. ಇದಕ್ಕಿಂತ ಸ್ವಲ್ಪ ಇನ್ನು ದೊಡ್ಡದು ಬೇಕು, ಒಂದು 10-15 ಜನ ಬೇಕು ಅಂದರೆ ಇಲ್ಲಿ ಕೂಡ ಬಂದು ಸೆಲೆಬ್ರೇಟ್ ಮಾಡ್ಕೊಬೋದು. ನಮಗೆ ಇಷ್ಟ ಬಂದಿದ್ದು ಡೆಕೋರೇಷನ್ ಅವ್ರು ಮಾಡ್ಕೊಡ್ತಾರೆ. ಅದು ನಿಮಗೆ ಇನ್ನೂ ಏನೇನು ಎಷ್ಟೆಷ್ಟು ಅಂತ ಹೇಳಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವ್ರದ್ದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನೀವು ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನೋಡಿ ಇಲ್ಲಿ ಒಂದು 10-15 ಜನ ಕೂತ್ಕೊಬೋದಂತೆ, ಎಕ್ಸ್ಟ್ರಾ ಚೇರ್ ಎಲ್ಲ ಕೊಡ್ತಾರೆ. ಇಲ್ಲಿ ಅವರೇ ಕ್ಯಾಟ್ರಿಂಗ್ ಕೂಡ ಅರೇಂಜ್ ಮಾಡ್ಕೊಡ್ತಾರೆ. ಇಲ್ಲ ನಿಮಗೆ ಗೊತ್ತಿರೋ ಕ್ಯಾಟ್ರಿಂಗ್ ಅವ್ರಿಗೂ ಕೂಡ ನೀವು ಹೇಳ್ಕೊಬೋದು. ನನ್ನ ಮಗಳು ಹೋಟೆಲಲ್ಲಿ ಹೋಗಿ ಕೇಕ್ ಕಟ್ ಮಾಡೋಣ ಅಂತ ಹೇಳಿದ್ದೆ, ಅವಳಿಗೆ ಗೊತ್ತಿಲ್ಲದಾಗೆ ಸರ್ಪ್ರೈಸ್ ಆಗಿ ಬಂದು ಇಲ್ಲಿ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿಸ್ದೆ. ಸೊ ಅವರಿಗೆ ಬಿಟ್ಬಿಟ್ಟಿದ್ದೆ ನಾನು, ನಿಮಗೆ ಇಷ್ಟ ಬಂದಂಗೆ ಅರೇಂಜ್ ಮಾಡಿ ಅಂತ ಹೇಳ್ಬಿಟ್ಟು. ನಾಳೆ ಬರ್ತೀವಿ, ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತ ನೋಡೋಣ, ನೀವು ನೋಡಿರಂತೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.